ಸ್ಟಾರ್ಟ್. ಸಿವಿಲ್ ಪ್ರಕ್ರಿಯಾ ಸಂಹಿತೆಯ CPC 96ನೇ ಪ್ರಕರಣದ ಅಡಿಯಲ್ಲಿ ವಾದಿಗಳು ಸಲ್ಲಿಸಿದ ಮೇಲ್ಮನವಿಯನ್ನು ವಜಾಗೊಳಿಸಿ ಮತ್ತು ವಾದಪತ್ರವನ್ನು 128 ಶಾಂತಿನಿಕೇತನ ಗೃಹ ನಿರ್ಮಾಣ ಸಹಕಾರ ಸಂಘ ಮತ್ತು ಇತರರ ವಿರುದ್ಧ ರಾಘವೇಂದ್ರ ಮತ್ತು ಇತರರು 1000 ಕಾನೂನಾತ್ಮಕವಾಗಿ ಪ್ರತಿಷೇಧಿತವಾಗಿದೆ ಎಂದು ಅಧಿವಿಚಾರಣಾ ನ್ಯಾಯಾಲಯವು ಅದನ್ನು ತಿರಸ್ಕರಿಸಿ ಎ ಸಂಖ್ಯೆ 2ರಲ್ಲಿ ಹೊರಡಿಸಿದ ಆದೇಶವನ್ನು ಸ್ಥಿರೀಕರಿಸಿ ನೀಡಿದ ಮೇಲ್ಮನವಿ ನ್ಯಾಯಾಲಯದ ತೀರ್ಪು/ಡಿಕ್ರಿಯನ್ನು ವಾದಿಗಳು ಪ್ರಶ್ನಿಸಿ ಈ ಮೇಲ್ಮನವಿಯನ್ನು ದಾಖಲಿಸಿದ್ದಾರೆ. ಕರ್ನಾಟಕ ಮೇಲ್ಮನವಿ ನ್ಯಾಯಾಧಿಕರಣವು ಸಂಕ್ಷಿಪ್ತವಾಗಿ ನ್ಯಾಯಾಧಿಕರಣ ಮೇಲ್ಮನವಿ ಸಂಖ್ಯೆ 450/1988ರಲ್ಲಿ ಹೊರಡಿಸಿದ ದಿನಾಂಕ 28/8/1990ರ ತೀರ್ಪು ಜಾರಿಗೊಳಿಸಲಾಗದ ಡಿಕ್ರಿಯಾಗಿದೆ ಎಂದು ಘೋಷಣಾ ಡಿಕ್ರಿಯನ್ನು ಹೊರಡಿಸುವಂತೆ ಕೋರಿ ಮತ್ತು ಡಿಕ್ರಿಯನ್ನು ಜಾರಿಗೊಳಿಸುವುದರಿಂದ ಪ್ರತಿವಾದಿಯನ್ನು ನಿರ್ಬಂಧಿಸಿ ಕಾಯಂ ನಿರ್ಬಂಧಕಾಜ್ಞೆಯ ಡಿಕ್ರಿಯನ್ನು ಹೊರಡಿಸುವಂತೆ ಕೋರಿ ಮೇಲ್ಮನವಿದಾರರು ದಾವೆಯನ್ನು ಸಲ್ಲಿಸಿದ್ದಾರೆ. ನೆಕ್ಸ್ಟ್ ಪ್ಯಾರಾ. ಈ ಮೇಲ್ಮನವಿಯಲ್ಲಿ ಒಳಗೊಂಡಿರುವ ವಿವಾದಾಂಶವನ್ನು ವಿವೇಚಿಸುವ ಸಲುವಾಗಿ ಸಂಬಂಧಪಟ್ಟ ಕೆಲವು ಸಂಗತಿಗಳನ್ನು ಸಂಕ್ಷಿಪ್ತವಾಗಿ ಹೇಳುವ ಅಗತ್ಯವಿದೆ. ಮೇಲ್ಮನವಿದಾರರು ವಾದಿಯು ಸಂಕ್ಷಿಪ್ತವಾಗಿ ಸಂಘ ಕರ್ನಾಟಕ ಸಹಕಾರಿ ಸಂಘಗಳ ಅಧಿನಿಯಮ 1959 ರ ಅಡಿಯಲ್ಲಿ ನೋಂದಣಿಯಾದ ಒಂದು ಸಹಕಾರ ಸಂಘವಾಗಿದೆ. ಪ್ರತಿವಾದಿ/ಎದುರುದಾರನು ಅದರ ಸದಸ್ಯನಾಗಿದ್ದು ನಿವೇಶನವನ್ನು ಹಂಚಿಕೆ ಮಾಡದಿರುವ ಕಾರಣ ಮೇಲ್ಮನವಿದಾರರ ವಿರುದ್ಧ ಮೊಕದ್ದಮೆಯಲ್ಲಿ ಬಿಜಾಪುರದ ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರ ಮುಂದೆ ಅಧಿನಿಯಮದ 20ನೇ ಪ್ರಕರಣದ ಅಡಿಯಲ್ಲಿ ಆ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ. ನೆಕ್ಸ್ಟ್ ಪ್ಯಾರಾ. ದಿನಾಂಕ 28/8/1998ರ ಐತೀರ್ಪಿನ ಅನುಸಾರ ಆ ಪ್ರಶ್ನೆಯನ್ನು ತಿರಸ್ಕರಿಸಲಾಯಿತು. ಐತೀರ್ಪಿನ ಧಿಕ್ಕರಿಸಿ ನ್ಯಾಯಾಧಿಕರಣದ ಮುಂದೆ ಅಧಿನಿಯಮದ 105ನೇ ಪ್ರಕರಣದ ಅಡಿಯಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಲಾಯಿತು. 28/8/1990ರಂದು ಮೇಲ್ಮನವಿಯನ್ನು ಪುರಸ್ಕರಿಸಿ ಹೊಣೆಗಳ ಸಂದಾಯದ ಮೇಲೆ ತುಂಡು ಭೂಮಿ/ನಿವೇಶನವನ್ನು ಹಂಚಿಕೆ ಮಾಡುವಂತೆ ಸಂಘಕ್ಕೆ ನಿರ್ದೇಶಿಸಲಾಯಿತು. ನ್ಯಾಯಾಧಿಕರಣವು ಹೊರಡಿಸಿರುವ ತೀರ್ಪು/ಐತೀರ್ಪು 129/009 ಕರ್ನಾಟಕ ತೀರ್ಪುಗಳ ವರದಿ - 2016 ಅಂತಿಮವಾಯಿತು.